ಇನ್ಸ್ಟಾಗ್ರಾಮ್ ಅವರು ಥ್ರೆಡ್ಸ್ ಆ್ಯಪ್ ಬಿಟ್ಟಿದ್ದಾರೆ. ಆಲ್ರೆಡಿ ನಿಮಗೆ ನೋಟಿಫಿಕೇಶನ್ ಬಂದಿರಬೇಕು ಇನ್ಸ್ಟಾಗ್ರಾಮ್ ಆ್ಯಪಲ್ಲಿ. ಸೊ ಬೇಸಿಕಲಿ 3 ಡಾಟ್ಸ್ ಮೇಲ್ಗಡೆ ಟ್ಯಾಪ್ ಮಾಡಿ ನೋಡಿದರೆ ನಿಮಗೆ ಅಲ್ಲಿ ಥ್ರೆಡ್ಸ್ ಅಂತ ಕಾಣಿಸುತ್ತೆ. ಸೊ ಇಂಟರ್ಲಿಂಕೇಬಲ್ ಥ್ರೆಡ್ಸ್ ಆ್ಯಸ್ ವೆಲ್ ಆ್ಯಸ್ ಇನ್ಸ್ಟಾಗ್ರಾಮ್. ಸೊ ಹೇಗೆ ಥ್ರೆಡ್ಸ್ನ ಯೂಸ್ ಮಾಡಬೇಕು, ಅಥವಾ ನೀವು ಇನ್ಸ್ಟಾಗ್ರಾಮ್ ಯೂಸ್ ಮಾಡಲ್ಲ ಬರೀ ಥ್ರೆಡ್ಸ್ ಮಾತ್ರ ಯೂಸ್ ಮಾಡ್ತೀನಿ ಅಂದರೆ ಹೇಗೆ ಡೌನ್ಲೋಡ್ ಮಾಡಬೇಕು, ಇದೆಲ್ಲ ಈ ವಿಡಿಯೋದಲ್ಲಿ ತೋರಿಸ್ತೀನಿ, ನೋಡೋಣ ಹಾಗಾದರೆ ಹೇಗೆ ಅಂತ. ಸೊ ಮೊದಲನೇದಾಗಿ ಬಂದುಬಿಟ್ಟು ನೀವು ನಿಮ್ಮ ಪ್ರೊಫೈಲಿಗೆ ಹೋಗಬೇಕು. ಆಮೇಲೆ ಇಲ್ಲಿ 3 ಸ್ಟ್ರೈಪ್ಸ್ ಇರುತ್ತೆ. ಸೊ ಇಲ್ಲಿ ಬಂದುಬಿಟ್ಟು ಥ್ರೆಡ್ಸ್ ನೀವು ಅಂತ ಕೊಟ್ಟಿದ್ದಾರಲ್ಲ, ಒಂದ್ಸಲ ಟ್ಯಾಪ್ ಮಾಡಬೇಕು. ಥ್ರೆಡ್ಸ್ ಅಂತ ಇರುತ್ತೆ, ಜಸ್ಟ್ ಟ್ಯಾಪ್ ಮಾಡಿರಿ ಒಂದ್ಸಲ. ಸೊ ಇದು ಸಪ್ರೇಟ್ ಅಪ್ಲಿಕೇಶನ್ ಇಲ್ಲೇ ಇರೋದು, ಸಪ್ರೇಟಾಗಿ ಡೌನ್ಲೋಡ್ ಮಾಡ್ಬೋದು ಅಥವಾ ಇಲ್ಲಿಂದ ಡೌನ್ಲೋಡ್ ಮಾಡಿಕೊಂಡ್ರೆ ನಿಮಗೆ ಇನ್ಸ್ಟೆಂಟಾಗಿ ಲಿಂಕ್ ಕೂಡ ಆಗುತ್ತೆ. ಸೊ ಇಲ್ಲಿಂದ ಇನ್ಸ್ಟಾಲ್ ಮಾಡಬೇಕು, ಸ್ವಲ್ಪ ತೊಗೊಳುತ್ತೆ. ಇನ್ಸ್ಟಾಲ್ ಮಾಡಿದ್ಮೇಲೆ ಹೇಗೆ ಅಂತ ತೋರಿಸ್ತೀನಿ ಈಗ. ಸೊ ಈಗ ಇನ್ಸ್ಟಾಲ್ ಆಗಿದೆ, ಇಲ್ಲಿಂದ ನೀವು ಓಪನ್ ಅಂತ ಮಾಡ್ತೀನಿ ಅಥವಾ ನೀವು ಹೋಮ್ ಸ್ಕ್ರೀನಿಂದ ಮಾಡ್ಬೋದು. ದಿಸ್ ಇಸ್ ದ ಯೂಸರ್ ಇಂಟರ್ಫೇಸ್. ನಾ ಅಲ್ಲಿಂದ ಲಿಂಕ್ ಮಾಡ್ಕೊಂಡು ಬಂದೆ ಅಂತ ನನಗೆ ಇಲ್ಲಿ ಜೈ ಕನ್ನಡ ಟೆಕ್ ಅಂತ ನೀವು ನೋಡ್ತಾ ಇರ್ಬೋದು. ಆಲ್ರೆಡಿ ಇನ್ಸ್ಟಾಗ್ರಾಮ್ ಲಿಂಕ್ ತೋರಿಸ್ತಾ ಇದೆ. ಸೊ ಇದೇ ಅಕೌಂಟ್ ಯೂಸ್ ಮಾಡ್ತೀನಿ ಅಂತ ಒಂದ್ಸಲ ಟ್ಯಾಪ್ ಮಾಡಬೇಕು. ಗೆಟ್ ರೆಡಿ ಫಾರ್ ಥ್ರೆಡ್ಸ್ ಅಂತ ಅದು ಪ್ರಿಪೇರ್ ಆಗ್ತಾ ಇದೆ ಈಗ. ಸೊ ಬೇಸಿಕಲಿ ವೀಕ್ಷಕರೇ, ಥ್ರೆಡ್ಸ್ ಏನಂದರೆ 500 ಕ್ಯಾರೆಕ್ಟರ್ಸ್ ಮಾತ್ರ ನಿಮಗೆ ಯೂಸ್ ಮಾಡ್ಲಿಕ್ಕೆ ಬರುತ್ತೆ. ಸೊ ಇಲ್ಲಿ ನೋಡಿರಿ, ಜೈ ಕನ್ನಡ ಟೆಕ್ ಅಂತ ಆಲ್ರೆಡಿ ನೇಮ್ ಕೂಡ ತೊಗೊಂಡಿದೆ, ಲಾಕ್ ಆಗಿದೆ. ಸೊ ಅದನ್ನು ಆದಮೇಲೆ ಇಂಪೋರ್ಟ್ ಫ್ರಮ್ ಇನ್ಸ್ಟಾಗ್ರಾಮ್ ಅಂತ ಎವ್ರಿಥಿಂಗ್ ಒಂದ್ಸಲ ನೀವು ಟೈಪ್ ಮಾಡಿದರೆ ಎಲ್ಲದು ಅಲ್ಲಿಂದನೇ ತೊಗೊಂಡ್ಬಿಡುತ್ತೆ. ಹೌದಾ, ಈವನ್ ಲಿಂಕ್ ಕೂಡ ತೊಗೊಂಡ್ಬಿಡ್ತು. ಸೊ ಇದಾದಮೇಲೆ ನೆಕ್ಸ್ಟ್ ಸ್ಟೆಪ್ಪಿಗೆ ಇಲ್ಲಿ ಆದರೂ ಟ್ಯಾಪ್ ಮಾಡ್ಬೋದು ಅಥವಾ ಕಂಟಿನ್ಯೂ ಅಂತ ಹೇಳ್ಬೋದು. ಸೊ ಪಬ್ಲಿಕ್ ಪ್ರೊಫೈಲ್ ಇಡಬೇಕಾ ಪ್ರೈವೇಟ್ ಮಾಡಬೇಕಾ ಅಂತ ಒಂದು ಆಪ್ಷನ್ ಬರುತ್ತೆ. ಸೊ ಅಗೇನ್ ನಿಮ್ಮ ಕನ್ವಿನಿಯನ್ಸ್ ಅದು ಯಾವ್ದು ಬೇಕು ಅದನ್ನು ಸೆಲೆಕ್ಟ್ ಮಾಡಿ ಕಂಟಿನ್ಯೂ ಟ್ಯಾಪ್ ಮಾಡಬೇಕು. ಸೊ ಬೇಸಿಕಲಿ ನಾನು ಅಂದೆ ನಿಮಗೆ 500 ಕ್ಯಾರೆಕ್ಟರ್ಸ್ವರೆಗೆ ಏನಾದರೂ ಟೈಪ್ ಮಾಡ್ಬೋದು, ಕಾನ್ವರ್ಸೇಷನ್ ಬೇರೆಯವ್ರ ಜೊತೆಗೆ ಜಾಯ್ನ್ ಆಗ್ಬೋದು, ಜಸ್ಟ್ ಲೈಕ್ ಟ್ವಿಟರ್ ಇದು. ಸೊ ಇಲ್ಲಿ ನೀವು ಫೋಟೋಸ್ ವೀಡಿಯೋಸ್ ಅದು ಕೂಡ ಶೇರ್ ಮಾಡಬಹುದು. ಸೊ ಇಲ್ಲಿ ನೋಡ್ತಿರೋ ಹಾಗೆ ಮೊದಲನೇದಾಗಿ ಹೋಮ್ ಸ್ಕ್ರೀನ್ ಇದೆ, ಆಮೇಲೆ ಎಕ್ಸ್ಪ್ಲೋರ್ ಪೇಜ್ ಯಾವ ಥರ ಇನ್ಸ್ಟಾಗ್ರಾಮಲ್ಲಿ ಇರುತ್ತೆ, ಸರ್ಚ್ ಮಾಡ್ಬೋದು ಹೊಸ ಹೊಸ ಅಕೌಂಟ್ ಥ್ರೆಡ್ಸಿಂದ ಯಾರ್ದಿದೆ ಅಂತ. ಅದೇ ಥರ ನ್ಯೂ ಪೋಸ್ಟಿಗೆ ಇಲ್ಲಿ ಕೊಟ್ಟಿದ್ದಾರೆ ಹೊಸ ಥ್ರೆಡ್ ಬರೆಯೋದು. ಸೊ ಫೋಟೋಸ್ ವೀಡಿಯೋಸ್ ಅಪ್ ಟು 5 ಮಿನಿಟ್ಸ್ ನೀವು ಶೇರ್ ಮಾಡ್ಬೋದು. ಹಾಗೆ ಇಲ್ಲಿ ಯಾರು ನಿಮಗೆ ಫಾಲೋ ಮಾಡಿದರೆ ಲೈಕ್ ಮಾಡಿದ್ದಾರೆ ಇಲ್ಲಿ ಬರ್ತಾ ಇದೆ. ಸೊ ಇನ್ಸ್ಟಾಗ್ರಾಮಲ್ಲಿ ಯಾರು ಫಾಲೋ ಮಾಡ್ತಿದ್ದಾರೆ ಲೈಕ್ ಮಾಡ್ತಿದ್ದಾರೆ ಆದರೂ ಕೂಡ ಇಲ್ಲಿ ಕ್ಯಾರಿ ಆನ್ ಆಗುತ್ತೆ. ಸೊ 6 ಫಾಲೋವರ್ಸ್ ಅಂತ ಇಲ್ಲಿ ಆಲ್ರೆಡಿ, ಅಂದರೆ ಥ್ರೆಡ್ಸ್ ಯೂಸ್ ಮಾಡ್ತಿರೋರು 6 ಜನ ಇದ್ದಾರೆ ಈ ಅಕೌಂಟಿಗೆ ಅಂತ ಇಲ್ಲಿ ಆಲ್ರೆಡಿ ತೋರಿಸ್ತಾ ಇದೆ. ಸೊ ಈ ಥರ ಇದನ್ನು ಥ್ರೆಡ್ಸ್ನ ಇನ್ಸ್ಟಾಲ್ ಮಾಡ್ಕೊಳ್ಳೋದು ತುಂಬ ಈಸಿಯಾಗಿದೆ. ನೀವು ಮಾಡಿಕೊಂಡು ಕಾನ್ವರ್ಸೇಷನ್ ಎಲ್ಲದಕ್ಕೂ ಜಾಯ್ನ್ ಆಗ್ರಿ, ನೋಡೋಣ ಯಾವ ಥರ ಇದೆ ಏನಂತ. ನಾನು ಏನಾದರೂ ಅಪ್ಡೇಟ್ಸ್ ಇದ್ದರೆ ಡೆಫಿನೆಟಾಗಿ ಮತ್ತೆ ಇಲ್ಲಿ ಪೋಸ್ಟ್ ಮಾಡ್ತೀನಿ. ನೀವು ಫಾಲೋ ಮಾಡೋದನ್ನು ಮರಿಬೇಡ್ರಿ, ಶೇರ್ ಮಾಡಿರಿ ನಿಮ್ಮ ಫ್ರೆಂಡ್ಸ್ ಜೊತೆಗೆ. ಹೇಗೆ ಇನ್ಸ್ಟಾಲ್ ಮಾಡೋದು ಗೊತ್ತಿಲ್ಲ ಅಂದರೆ ಅವರಿಗೆ. ಸೊ ಲೈಕ್ ಮಾಡೋದನ್ನು ಮರಿಬೇಡ್ರಿ.